ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಈ ರೀತಿ ನೆಟೆಡ್ ಬ್ಲೌಸ್ನ ಆಫ್ ಲೈನಿಂಗ್ ಹಾಕಿ ಬೋಟ್ನೆಕ್ ಇಟ್ಟು ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಇದ್ರದ್ದು ಕಟಿಂಗ್ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಟಿಂಗ್ ವಿಡಿಯೋ ಅಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ಬ್ಯಾಕ್ ಮೇನ್ ಪೀಸ್ಗೆ ಈ ರೀತಿ ಆಫ್ ಲೈನಿಂಗ್ ಆಗಲೇ ಕಟ್ ಮಾಡ್ಕೊಂಡ್ವಲ್ಲ, ಅದನ್ನು ಮೊದಲು ಕೆಳಗಡೆ ಸೈಡು ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊತೀನಿ. ಕೆಳಗಡೆ ಸ್ಟ್ರೈಟ್ ಸ್ಟಿಚ್ ಆದಮೇಲೆ ನಾವು ಈ ಕಡೆ ಮೇಲ್ಗಡೆ ಲೈನಿಂಗ್ನ ಸ್ಟಿಚ್ ಮಾಡೋದಕ್ಕೆ ಸೆಂಟರ್ಗೆ ಕರೆಕ್ಟಾಗಿ ನಾವು ಗುಂಡು ಪಿನ್ನಿಂದ 3 ಸೈಡು ಗುಂಡು ಪಿನ್ ಹಾಕ್ಕೊಂಡು ಕ್ಲೀನಾಗಿ ಸೆಕ್ಯೂರ್ ಮಾಡಿಕೊಂಡು ಆಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಯಾವುದೇ ಪೀಸ್ನು ಎಳೆದಿಟ್ಕೊಳ್ಳೋಕೆ ಹೋಗಬೇಡಿ, ಅದು ಹೇಗಿದೆ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದಿಷ್ಟು ಆದಮೇಲೆ ನಾವೀಗ ಬ್ಯಾಕು ಓವಲ್ ಶೇಪ್ ಇದೆಯಲ್ಲ, ಆ ಶೇಪ್ ಯಾವ ರೀತಿ ನಾವು ಮೇನ್ ಪೀಸ್ನ ಯಾವ ರೀತಿ ಕಟ್ ಮಾಡ್ಕೊಂಡಿದ್ವಿ ಅದೇ ರೀತಿ ಮಾರ್ಕ್ ಹಾಕ್ಕೊಂಡು ಕ್ಯಾನ್ವಾಸ್ ಪೀಸ್ನ ಕಟ್ ಮಾಡ್ಕೋಬೇಕು. ಆ ಪೀಸ್ದು ವಿಡ್ತು ಅಗಲ 1 ಇಂಚ್ ಇದ್ದರೆ ಸಾಕಾಗುತ್ತೆ ನಮಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ. ಅದು ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಮೇನ್ ಪೀಸು ಯಾವ ಕಲರ್ ಇದೆ ಅದೇ ಕಲರ್ನ ಇದ್ರ ಮೇಲೆ ಇಟ್ಟು ಐರನ್ ಮಾಡಿ ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ನಾನು ನೋಡಿ ನೆಕ್ ಪೀಸ್ನ ಈ ರೀತಿ ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪೀಸ್ನ ಇವಾಗ ಮೇನ್ ಫ್ಯಾಬ್ರಿಕ್ಗೆ ಹೊಲ್ಕೊಂಡ್ರೋಣ. ನಾವು ಪೀಸು ಕರೆಕ್ಟಾಗಿ ಸೆಂಟರ್ಗೆ ಬರೋ ಥರ ಇಟ್ಕೊಂಡು ಸ್ಟಾರ್ಟಿಂಗಿಂದ ಹೊಲ್ಕೊಂಡು ಹೋಗೋಣ. ಇದು ಹೊಲಿವಾಗ ಮೇನ್ ಫ್ಯಾಬ್ರಿಕ್ನ ಆದಷ್ಟು ಸ್ವಲ್ಪ ಲೂಸ್ ಕೊಟ್ಟು ಹೊಲ್ಕೊಳ್ಳಿ, ಎಳೆದಿಟ್ಕೊಳ್ಳೋಕೆ ಹೋಗಬೇಡಿ. ಎಳೆದಿಟ್ಕೊಂಡ್ರೆ ಶೇಪ್ ಹಾಳಾಗುತ್ತೆ. ಇವಾಗ ಬ್ಯಾಕ್ ಸೈಡು ಸ್ಟಿಚಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಸೆಂಟರಲ್ಲಿ ಕಟ್ ಮಾಡಿ ಬ್ಯಾಕ್ ಹುಕ್ ಹಾಕಬೇಕು ಅಷ್ಟೇ. ಪೂರ್ತಿ ಬ್ಲೌಸ್ ಫಿನಿಶ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ಓಕೆ, ಬ್ಲೌಸು ಫಿನಿಶಿಂಗ್ ಆದಮೇಲೆ ನೋಡಿ ಈ ರೀತಿ ಬಂದಿದೆ. ಇದು ಬ್ಯಾಕ್ ಸೈಡು ಆಫ್ ಲೈನಿಂಗ್ ಹಾಕಿದ್ದೀನಿ. ಸ್ಲೀವ್ಸು ಅಷ್ಟೇ ವಿತೌಟ್ ಲೈನಿಂಗು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಫ್ರಂಟ್ ಸೈಡ್ ಕೂಡ ನಾನು ಆಫ್ ಲೈನಿಂಗ್ನ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಇದೇ ರೀತಿ ಬ್ಲೌಸ್ ನೀವು ಕೂಡ ಸ್ಟಿಚ್ ಮಾಡಿಸ್ಬೇಕು ಅಂತ ಇದ್ದರೆ ವಾಟ್ಸಪ್ಗೆ ನಂಬರ್ಗೆ ಮೆಸೇಜ್ ಮಾಡಿ. ಇನ್ನು ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.